ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಟರ್ ಚಿಕನ್ನು. ಬಟರ್ ಚಿಕನ್ನ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು ಇದಕ್ಕೆ ನಾನು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರಿಶಿನ ಅರ್ಧ ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು ಮತ್ತು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಕೂಡ ಹಾಕ್ಕೋಬೇಕು ಅರ್ಧ ಸ್ಪೂನು, ಅದು ಸ್ಕಿಪ್ ಆಗಿದೆ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಮತ್ತು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಇದಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಸೊ ಇದು 1/2 ಅವರ್ ನೆನೆಯೋ ಅಷ್ಟರಲ್ಲಿ ನಾವು ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ಗೆ ನಾನು ಬಟರ್ನ ಹಾಕ್ತೀನಿ. ಇದು ಫುಲ್ ಅಡುಗೆ ಬಟರ್ನಲ್ಲೇ ಆಗೋದು. ಸೊ ಎಣ್ಣೆ ಬೇರೆ ಏನು ಯೂಸ್ ಮಾಡೋದಿಲ್ಲ. ಈಗ 1 ಸ್ಪೂನಷ್ಟು ನಾನು ಬೆಣ್ಣೆ ಹಾಕಿದ್ದೀನಿ ನೋಡಿ. ಹೀಗೆ ಮೆಲ್ಟ್ ಆದಮೇಲೆ ಪಲಾವ್ ಎಲೆ 2, ಇದು ನಾನು 1/2 ಕೆಜಿಗೆ ತೋರಿಸ್ತಾ ಇರೋದು. ನೀವು ಜಾಸ್ತಿ ಬೇಕಂದರೆ ಇದಕ್ಕೆ ಡಬಲ್ ಮಾಡ್ಕೋಬೋದು. ಮತ್ತು ಈರುಳ್ಳಿ ನಾನಿಲ್ಲಿ 2 ದೊಡ್ಡದು ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲದನ್ನು ಅಷ್ಟೇ ಬಟರಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ರುಬ್ಬೋದಕ್ಕೆ ನೋಡಿ ಹೀಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ನಾನು ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅರಿಶಿನ, ಅಚ್ಚ ಖಾರದ ಪುಡಿ ಎಲ್ಲ ಅರ್ಧ ಸ್ಪೂನ್ ಅಷ್ಟೇ, ಮತ್ತು ಇದು ಜೀರಾ ಪೌಡರು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 3 ಕಟ್ ಮಾಡಿರೋ ಆ್ಯಪಲ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಹುಳಿ ಟೊಮೆಟೊ ಹಾಕಿದ್ರೆ ಜಾಸ್ತಿ ಹುಳಿ ಬರುತ್ತೆ. ಸೊ ಆ್ಯಪಲ್ ಟೊಮೆಟೊನ ತೊಗೊಳ್ಳಿ. 3 ಹಾಕಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ನಾನು 1 ಇಡಿಯಷ್ಟು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ. ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡಿ ಅದನ್ನು ಈಗ ರುಬ್ಕೋಬೇಕು. ನಾನಿಲ್ಲಿ ಒಂದು ಬೇರೆ ಪ್ಯಾನ್ನ ತಗೊಂಡು ಅದಕ್ಕೆ ಮತ್ತೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಈಗ ನಾವು ನೆನೆಸಿಟ್ಟಿದ್ವಲ್ಲ ಚಿಕನ್ನು, ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದು ಹುರ್ಕೊಂಡಿರೋ ಮಸಾಲೆ ಸ್ವಲ್ಪ ತಣ್ಣಗಾಗಲಿ, ಸೈಡಲ್ಲಿ ಎತ್ತಿಟ್ಟಿರಿ. ಅಷ್ಟರಲ್ಲಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ನೆನೆಸಿಟ್ಟಿರೋ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆಲ್ಲ ಚಿಕನ್ ಪೀಸಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇರಲಿ. ಇದು ಆಲ್ಮೋಸ್ಟ್ ಒಂದು 50% ಚಿಕನ್ ಇದರಲ್ಲೇ ಕುಕ್ ಆಗಬೇಕು. ನೀವು ಅಷ್ಟು ಇದರಲ್ಲಿ ನಾವು ಬೆಣ್ಣೆಯಲ್ಲಿ ರೋಸ್ಟ್ ಮಾಡಬೇಕಾಗತ್ತೆ. ಈಗ ಫ್ರೈ ಮಾಡ್ಕೊಂಡಿರೋ ಮಸಾಲಾನ ರುಬ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ ಚಿಕನ್ಗೆ ಕೂಡ, ಸುಮ್ಮನೆ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಮತ್ತೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಮತ್ತು ಈ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೋತೀನಿ. ಈರುಳ್ಳಿ ಎಲ್ಲ ಏನು ಹಾಕೋದು ಬೇಡ, ಯಾಕಂದರೆ ನಿಮಗೆ ಇದು ತಿನ್ನಬೇಕಂತಂದರೆ ಬೇರೆ ಏನೂ ಸಿಗಲ್ಲ. ಬರೀ ಈ ರುಬ್ಬಿರೋ ಮಸಾಲೆ ಮತ್ತು ಚಿಕನ್ ಅಷ್ಟೇ ಸಿಗೋದು, ಬೇರೆ ಏನು ಬಾಯಿಗೆ ಸಿಗಬಾರ್ದು. ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿದ್ರೆ ಅದು ತುಂಬ ತೆಳು ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಹಾಗೆಯೇ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತೀನಿ. ತುಂಬ ಲೋ ಫ್ಲೇಮಲ್ಲಿ ಬೇಡ ಮತ್ತು ತುಂಬ ಹೈ ಫ್ಲೇಮ್ ಬೇಡ, ಒಂದು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇಲ್ಲಿ, ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು. ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕಬೇಕು. ಇದು ಸ್ವೀಟಿಶ್ ಆಗೇ ಇರುತ್ತೆ ಆ್ಯಕ್ಚುಲಿ ಸ್ವಲ್ಪ. ಸೊ ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಇವಾಗ ಬೇಯಿಸ್ಕೋಬೇಕು. ಹೀಗೆ ಇದು ಚಿಕನ್ ಕೂಡ ಆಲ್ರೆಡಿ ಕುಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಬೇಕಿದ್ರೆ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಆದರೆ ಸಾಕಾಗುತ್ತೆ.
ಸಣ್ಣ ಊರಿನಲ್ಲೇ ಮಾಡ್ಕೊಳ್ಳಿ, ತಳ ಹಿಡಿಯೋದಿಲ್ಲ. ಈಗ ಬಟರ್ ಚಿಕನ್ ರೆಡಿಯಾಗಿದೆ. ಇದನ್ನು ನೀವು ಟೇಸ್ಟ್ ಮಾಡಬಹುದು. ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.